ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಮುಖ್ಯಾಂಶಗಳು: ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸಗಳನ್ನು ಮಾಧ್ಯಮ ಮೂಲಕ ನಡೆಯಬೇಕಿದೆ. ರಾಜ್ಯ ಮತ್ತು ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆಯ ಜಾಗೃತಿ ಕಾರ್ಯಕ್ರಮ. ಡೆಂಗ್ಯೂ ಲಸಿಕಾ ಕಾರ್ಯಕ್ರಮ. ಹಿಂದಿ ಹೇರಿಕೆ ತಡೆಯಲು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಆಪರೇಷನ್ ಅಲ್ಮೇಲಮ್ಮ ಚಿತ್ರತಂಡ ಇಂದು ನಗರಕ್ಕೆ. ಪೌರ ಕಾರ್ಮಿಕರಿಂದ ವಿನೂತನ ಪ್ರತಿಭಟನೆ. ವಿಜ್ಞಾನಕ್ಕಾಗಿ ಭಾರತ ನೆಡೆಗೆ ಸಹಿ ಸಂಗ್ರಹ ಅಭಿಯಾನ. ವಾರ್ತೆಗಳ ವಿವರ. ಅಮೃತ ಸಮಾನವಾದ ಹಾಲನ್ನು ಮಣ್ಣು ಪಾಲು ಮಾಡಬೇಡಿ. ಮಕ್ಕಳು ದೇವರ ಸಮಾನ. ಅವರ ಹೃದಯದಲ್ಲಿ ದೇವರು ಇರುತ್ತಾನೆ. ಇವರಿಗೆ ಹಾಲು ಕುಡಿಸುವ ಮೂಲಕ ದೇವರಿಗೆ ಸಂತೃಪ್ತಿ ಪಡಿಸಬೇಕೆಂದು ವಿರಕ್ತ ಮಠದ ಶ್ರೀ ಬಸವಪ್ರಭು ಸ್ವಾಮೀಜಿಯವರು ಕರೆ ನೀಡಿದರು. ಮೂಢನಂಬಿಕೆಗಳ ಪಾಲನೆಯಿಂದ ಭಾರತ ದೇಶ ಹಿಂದೆ ಉಳಿದಿದೆ. ಇದರಿಂದ ಹೊರಬರಬೇಕು. ಈ ಹಿನ್ನೆಲೆಯಲ್ಲಿ ಮೂಢನಂಬಿಕೆ ನಿಷೇಧ ಕಾಯ್ದೆ ಜಾರಿಗೆ ತರಬೇಕಾಗಿದೆ. ನಗರದ ವಿರಕ್ತ ಮಠದಲ್ಲಿ ಇಂದು ಬಸವ ಕೇಂದ್ರದಿಂದ ನಾಗರ ಪಂಚಮಿ ಅಂಗವಾಗಿ ಮಕ್ಕಳಿಗೆ ಹಾಲು ಕುಡಿಸುವ ಹಬ್ಬ ಆಚರಿಸಲಾಗಿತ್ತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ವಿರಕ್ತ ಮಠದ ಶ್ರೀ ಬಸವಪ್ರಭು ಸ್ವಾಮೀಜಿಯವರು ಮಕ್ಕಳಿಗೆ ಹಾಲು ಕುಡಿಸಿ ನಂತರ ಮಾತನಾಡಿ, ಕಂದಾಚಾರ ವಿಷಯಗಳ ಬಗ್ಗೆ ಹೆಚ್ಚಾಗಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವೈಭವೀಕರಿಸಲಾಗುತ್ತಿದೆ. ಇಂದಿನ ಆಧುನಿಕ ಯುಗದಲ್ಲಿನ ವಿಚಾರಗಳನ್ನು ಜನರಿಗೆ ತಿಳಿಸಬೇಕು. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸಗಳನ್ನು ಮಾಧ್ಯಮದ ಮೂಲಕ ನಡೆಯಬೇಕಾಗಿದೆ ಎಂದು ತಿಳಿಸಿದರು. ಕಲ್ಲಾಗ ಹೋಗಿ ಮಣ್ಣಿನಾಗ ಹೋಗಿ ಹಾಲನ್ನ ಎಳಿತಾರೆ. ಹಾಲನ್ನ ಎಳೆದು ಬಿಟ್ಟು ಆ ಹಾಲೆಲ್ಲ ಕೊನೆಗೆ ಮಂಟಪಾಲ ಮಾಡಿಬಿಡ್ತಾರೆ. ಹಾಲು ಕೊನೆಗೆ ಅದು ಮಂಟಪಾಲ. ಅದಕ್ಕೆ ಮಂಟಪಾಲ ಮಾಡಬೇಡ್ರಪ್ಪ, ಹಾಲನ್ನ ಅದನ್ನ ಚೆಲ್ಲುವ ಹಬ್ಬವನ್ನಾಗಿ ಆಚರಣೆ ಮಾಡಬೇಡ್ರಿ, ಅದನ್ನ ಕುಡಿಸುವ ಹಬ್ಬವನ್ನಾಗಿ ಮಾಡ್ರಿ ಅಂತಂದು ಕರೆ ಕೊಟ್ಟವರು ಚಿತ್ರದುರ್ಗದ ಮುರುಘಾಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾಶನವರು ಪರಮಪೂಜ್ಯರು 25 ವರ್ಷಗಳ ಹಿಂದೆ ಈ ಒಂದು ಕಾರ್ಯಕ್ರಮದ ಅನುಷ್ಠಾನವನ್ನು ಪ್ರಾರಂಭ ಮಾಡಿದ್ರು. ಅದರಿಂದ ಪ್ರಾರಂಭವಾದ ಈ ಒಂದು ವೈಚಾರಿಕ ಹಬ್ಬ ಇವತ್ತು ನಾಡಿನ ತುಂಬ ಆಚರಣೆ ಆಗ್ತಾ ಇದೆ. ವಿವಿಧ ಸಂಘಟನೆಯವರು ಈ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಅವರು ಸಹ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಒಂದು ಮಾದರಿ ಕಾರ್ಯಕ್ರಮ ಇವತ್ತು ಹಾಲು ಕುಡಿಸುವ ಹಬ್ಬವಾಗಿದೆ ಎನ್ನುವಂಥದ್ದು. ಅದರಲ್ಲೂ ಇವತ್ತು ಪಂಚಮಿ ಹಬ್ಬ. ಈ ಪಂಚಮಿ ದಿನವೇ ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯರಾಗಿದ್ರು. ಅದಕ್ಕೆ ನಾವು ಬಸವ ಪಂಚಮಿ ಅಂತ ಆಚರಣೆ ಮಾಡ್ತೀವಿ. ಅಂದ್ರೆ ಬಸವಣ್ಣನವರ ಒಂದು ಸ್ಮರಣೋತ್ಸವದ ದಿನ ಆಗಿದೆ. ನಾವು ನಾಗರ ಪಂಚಮಿಯಾಗಿ ನಾವು ಇಲ್ಲಿ ಆಚರಣೆ ಮಾಡ್ತಾ ಇಲ್ಲ, ಬಸವ ಪಂಚಮಿಯಾಗಿ ಆಚರಣೆ ಮಾಡಿ ಮಕ್ಕಳಿಗೆ ಇಲ್ಲಿ ಹಾಲನ್ನು ಕೊಡಿಸ್ತಾ ಇದ್ದೀವಿ. ಮಕ್ಕಳಿಗೆ ಅದರಲ್ಲಿ ದೇವರು ಎಲ್ಲಿದ್ದಾರಪ್ಪ ಅಂದ್ರೆ ಮಕ್ಕಳಲ್ಲೇ ದೇವರಿದ್ದಾರೆ ಎನ್ನುವಂತಹ ಮಕ್ಕಳಿಗೆ ಹಾಲನ್ನು ಕುಡಿಸಿದ್ರೆ ಸಾಕು, ಆ ದೇವರ ಸಂತೃಪ್ತಿ ಆಗ್ತಾನೆ. ರೋಗಿಗಳಿಗೆ ಹಾಲನ್ನು ಕುಡಿಸಿದ್ರೆ ಸಾಕು, ದೇವರ ಸಂತೃಪ್ತಿ ಆಗ್ತಾನೆ. ಕುಂಭ ಜಂಗಮ ಮನೆಗೆ ಬಂದರೆ ಮುಂದೆ ನಡೆಯುತ್ತೀವಿ, ಉಂಡದಲ್ಲಿ ಎಡಿ ಮಾಡ್ತೀವಿ.
ಅದಕ್ಕೆ ಯಾಕೆ ಉಣ್ಣೋರಿಗೆ ಕಡಿಮೆ ಮಾಡ್ತೀವಪ್ಪ ಅಂತಂದ್ರೆ ಅವ್ರು ಉಣ್ಣಾಗಿಲ್ಲಲ್ಲ, ಅದಕ್ಕೆ ಕಡಿಮೆ ಮಾಡ್ತೀವಿ. ಉಣ್ಣೋದಾಗಿದ್ರೆ ಯಾಕೆ ಕಡಿಮೆ ಮಾಡಕ್ ಹೋಗ್ತಿದ್ದೀವಿ. ಅದಕ್ಕೆ ನಿಜವಾಗ್ಲೂ ದೇವರ ಬಗ್ಗೆ ಅಷ್ಟು ಭಕ್ತಿ ಇದ್ರೆ, ದೇವರಿಗೆ ಸಂತೃಪ್ತಿ ಮಾಡಬೇಕನ್ನುವಂತಹ ಅಷ್ಟೊಂದು ಭಕ್ತಿ ಇದ್ರೆ, ನಿಜವಾಗ್ಲೂ ದೇವರ ಸಮಾನವಾಗಿರುವಂತಹ ಈ ರೀತಿಯಾದಂತಹ ಮಕ್ಕಳಿಗೆ ನಾವು ಹಾಲನ್ನು ಕೊಡಬೇಕು, ಅವ್ರಿಗೆ ಉಣಿಸ್ಬೇಕು. ಆಗ ನಿಜವಾಗ್ಲೂ ದೇವರ ಸಂತೃಪ್ತಿ ಆಗ್ತಾನೆ ಅನ್ನುವಂತ ಹಿಂದೊಂದು ವರ್ಷ ಕಾರ್ಯಕ್ರಮದಲ್ಲಿ ಬಸವಾನಂದ ಸ್ವಾಮೀಜಿಗಳು, ಜಯದೇವ ಪ್ರಸಾದ ನಿಲಯದ ಐನಳ್ಳಿ ನಾಗರಾಜ್, ಶಿವಯೋಗಿ ಮಂದಿರದ ಕಾರ್ಯದರ್ಶಿ ಪಲ್ಲಾಗಟ್ಟೆ ಕೊಟ್ರೇಶಪ್ಪ, ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಎಂ ಜಯಕುಮಾರ್, ಉಪನ್ಯಾಸಕ ಎಂಕೆ ಬಕ್ಕಪ್ಪ, ವಿರಕ್ತ ಮಠದ ಧರ್ಮದರ್ಶಿ ಸಮಿತಿ ಉಪಾಧ್ಯಕ್ಷರಾದ ಹಾಸಬಾವಿ ಕರಿಬಸಪ್ಪ, ಮುಖ್ಯೋಪಾಧ್ಯಾಯಿನಿ ಲತಾ ಮತ್ತಿತರರು ಹಾಜರಿದ್ದರು. ರಾಜ್ಯ ಮತ್ತು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆಯ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ವಕೀಲರ ಭವನದಲ್ಲಿಂದು ನಡೆಯಿತು. ನಗರದ ಜಿಲ್ಲಾ ವಕೀಲರ ಸಂಘದ ಭವನದಲ್ಲಿ ನಡೆದ ರಾಜ್ಯ ಮತ್ತು ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆಯ ಕುರಿತು ಜಾಗೃತಿ ಕಾರ್ಯಕ್ರಮವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಮತ್ತು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ನಿಧನಕ್ಕೆ ಶೋಕಾಚರಣೆ ನಡೆಸಿ ನಂತರ ಕಾರ್ಯಕ್ರಮವನ್ನು ನಡೆಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಎಎಸ್ ಪಚ್ಚಪುರೆಯವರು ಮಾತನಾಡಿ, ಪೊಲೀಸ್ ಹುದ್ದೆಯ ಅಧಿಕಾರಿಗಳು ಅನುಚಿತವಾಗಿ ವರ್ತಿಸಿದಲ್ಲಿ ಅದನ್ನು ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ದೂರನ್ನು ನೀಡಬಹುದು ಎಂದು ತಿಳಿಸಿದರು. ಫ್ಲೈಟ್ ಮಿಲಿಟರಿ ಆಫೀಸರ್ ನೋಡಿದ್ರೆ ಮೇಲೆ ಹೋದ್ರು, ಕೆಳಗೆ ಬಂದು ಮತ್ತೆ ಸಲ್ಯೂಟ್ ಮಾಡಿದ್ರಿ ಎಂಟರ್ಸ್ ದಿ ಫ್ಲೈಟ್. ದಟ್ ಈಸ್ ವಾಟ್ಸ್ಆಪ್ ಬರ್ತಾ ಇತ್ತು, ನಾವು ನೋಡಿದ್ವಿ. ಅಂದ್ರೆ ದ ರೆಸ್ಪೆಕ್ಟ್ ದಟ್ ಹ್ಯಾಸ್ ಬೀನ್ ಆಫರ್ಡ್ ಟು ದಿ ಹೈಯೆಸ್ಟ್ ಡಿಗ್ನಿಟರೀಸ್ ಇನ್ ಅಮೆರಿಕಾ ಆರ್ ದಿ ಸೋಲ್ಜರ್ಸ್ ಅಂಡ್ ದ ಪರ್ಸನ್ಸ್ ಇನ್ ದಿ ಮಿಲಿಟರಿ. ಆದ್ರೆ ನಮ್ಮಲ್ಲಿ ನಾವು ನೋಡ್ಬೇಕು, ನಾವು ಏನೋ ಟ್ರೈನ್ ಆಗಿ ಹೋಗ್ತಾ ಇದ್ದೇವೆ, ಆಮೇಲೆ ಸೋಲ್ಜರ್ ಬರ್ತಾರೆ, ಅವಾಗ ಜಾಗ ಇದೆ ಇದ್ರೆ ಕೊಡಬೇಕು ಅನ್ನುವಂತಹ ಪರಿಜ್ಞಾನ ಸಹಿತ ನಮಗೆ ಇರೋದಿಲ್ಲ. ಅಂಡ್ ವಿ ಡು ನಾಟ್ ರೆಸ್ಪೆಕ್ಟ್ ದಟ್ ಪರ್ಸನ್ despite the fact that he is also doing the same activities as a soldier in America. That is how I was feeling here for now. ಸ್ವಲ್ಪ ಬಹಳ ಹಿಂದುಳಿದಿದ್ದೇವೆ, ನಮ್ಮಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಬೇಕು. We also must respect those persons who deserve respect and they are protecting all the citizens of the country ಅಂತ ಒಂದು ಸ್ವಲ್ಪ ವಿಚಾರ ಬರ್ತಾ ಇತ್ತು ನನಗೆ. ಈ ಹಿನ್ನೆಲೆಯಲ್ಲಿ ನಾನು ಈ ಪೊಲೀಸ್ ದೂರು ಪ್ರಾಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಬಂದದ್ದು, ಆ ವಿಷಯ ಮಾತಾಡಬೇಕು. ಪೊಲೀಸ್ ಪ್ರಾಧಿಕಾರ ಯಾಕೆ, ಏನು, ಅದರ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಬಂದಿದೆ. ಈಗ ನಿಮಗೆ ಗೊತ್ತು, ಸಿ ಇಫ್ ಎ ಪರ್ಸನ್ ಈಸ್ ಇಂಡಿಪೆಂಡೆಂಟ್ ಹಿ ಈಸ್ ಮೋರ್ ಸ್ಟ್ರಾಂಗ್. ಯಾವ ಒಬ್ಬ ವ್ಯಕ್ತಿ ಸ್ವತಂತ್ರನಾಗಿರ್ತಾನೆ ಅವರಲ್ಲಿ ಬಹಳ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ಇವ ಪರತಂತ್ರ ಆಗಿಲ್ಲ ಅಂತಂದ್ರೆ ಇಫ್ ಇಸ್ ಡಿಪೆಂಡೆಂಟ್ ಆನ್ ಅದರ್ಸ್, ಅಂತ ಸಂದರ್ಭದಲ್ಲಿ ಅವರ ಶಕ್ತಿ ಕಡಿಮೆ ಆಗುತ್ತೆ ಅಂತ. ದಟ್ ಈಸ್ ದಿ ಪ್ರಿನ್ಸಿಪಲ್ ಆಸ್ ಸೋ ಫಾರ್ ಆಸ್ ಎನಿ ಇಂಡಿವಿಜುವಲ್ ಇಸ್ ಕನ್ಸರ್ನ್. ಸೊ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಇಂಡಿಪೆಂಡೆಂಟ್ ಆಯಿತು ಅಂತಂದ್ರೆ ಹೆಂಗಾಗುತ್ತೆ ಅಂತಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಎಂ ಶ್ರೀದೇವಿಯವರು, ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಾದ ಎಂಆರ್ ಕಾಂಬ್ಳೆ, ಜಿಲ್ಲಾಧಿಕಾರಿಗಳಾದ ಹಾಗೂ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಡಿಎಸ್ ರಮೇಶ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಟಿಎಚ್ ಲೋಕಿಕೆರೆ ಸಿದ್ದಪ್ಪರವರು ಉಪಸ್ಥಿತರಿದ್ದರು. ನಗರದಲ್ಲಿ ಇಂದು ದಿ ಲಾ ಅಸೋಸಿಯೇಷನ್ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ವತಿಯಿಂದ ನಾಗರಿಕರಿಗೆ ಡೆಂಗ್ಯೂ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಡೆಂಗ್ಯೂ ಇತ್ತೀಚೆಗೆ ಮಾರಕ ಕಾಯಿಲೆಯಾಗಿ ಜನರನ್ನು ಕಾಡುತ್ತಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮತ್ತು ವಕೀಲರ ಸಂಘದಿಂದ ಇಂದು ಡೆಂಗ್ಯೂ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು.
ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಕಾರ್ಯಕರ್ತೆಯರು ಮಾತನಾಡಿ, ಸೊಳ್ಳೆ ಕಚ್ಚುವುದರಿಂದ ಈ ಕಾಯಿಲೆ ಬರುತ್ತದೆ. ಹಾಗಾಗಿ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಈ ಕಾಯಿಲೆಯನ್ನು ತಡೆಯಬಹುದು ಎಂದು ಹೇಳಿದರು. ಇದಕ್ಕೆ ಹೇಗೆ ಜ್ವರ ಬರುತ್ತೆ ಅನ್ನೋದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈಡಿಸ್ ಎನ್ನುವಂತಹ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಆ ವೈರಸ್ನಿಂದ ಏನಾಗುತ್ತೆ, ಈ ಕಾಯಿಲೆ ಬೆಳೀತಾ ಹೋಗುತ್ತೆ. ಈ ಒಂದು ಸೊಳ್ಳೆಯ ವಿಶೇಷತೆ ಏನಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಸೂರ್ಯೋದಯದ ನಂತರ ಇದು ಹೆಚ್ಚು ಓಡಾಡ್ಕೊಂಡಿರುತ್ತೆ. ಹಗಲೊತ್ತು ಕಚ್ಚುವಂತಹ ಸೊಳ್ಳೆ ಇದು. ಈ ಸೊಳ್ಳೆ ಒಮ್ಮೆ ಕಚ್ಚಿದ್ರೆ ಅದ್ರ ವೈರಸ್ ಏನ್ ಎಫೆಕ್ಟ್ ಆಗುತ್ತೆ ಮನುಷ್ಯನ ದೇಹಕ್ಕೆ, ಅದ್ರದ ಪರಿಣಾಮ ಬಹಳ ಆಘಾತಕಾರಿಯಾಗಿರುತ್ತೆ. ಈ ಒಂದು ವೈರಸ್ ನಾಶ ಮಾಡಬೇಕಂದ್ರೆ ನಾವು ಸೊಳ್ಳೆಯಿಂದ ಬರದ ಹಾಗೆ ನೋಡ್ಕೊಳ್ಳೋದು ಬಹಳ ಅಗತ್ಯ. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಲೋಕಿಕೆರೆ ಸಿದ್ದಪ್ಪ ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಎಂ ಶ್ರೀದೇವಿಯವರು ಹಾಗೂ ವಕೀಲರು, ಪ್ರಜಾಪಿತ ವಿಶ್ವವಿದ್ಯಾಲಯದ ಕಾರ್ಯಕರ್ತರು ಹಾಜರಿದ್ದರು. ಈಗ ಶ್ರೀ ನ್ಯೂಸ್ನಲ್ಲಿ ಚಿಕ್ಕದೊಂದು ವಿರಾಮ. ನಿಮ್ಮಿಷ್ಟದ ಸಾಂಗ್ನ ನೀವು ನೋಡ್ಬೇಕಾ, ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ವಿರಾಮದ ನಂತರ ಶ್ರೀ ನ್ಯೂಸ್ಗೆ ಸ್ವಾಗತ. ನಮ್ಮ ಮೆಟ್ರೋ ಹಾಗೂ ರಾಜ್ಯದ ಇತರೆಡೆ ನಿರಾತಂಕವಾಗಿ ನಡೆಯುತ್ತಿರುವ ಹಿಂದಿ ಹೇರಿಕೆ ತಡೆಯಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳು ರಾರಾಜಿಸುತ್ತಿವೆ. ಕೆಲ ಇಲಾಖೆಗಳಲ್ಲಿ ಕನ್ನಡವನ್ನು ಕಡೆಗಣಿಸಲಾಗಿದೆ. ಇದರಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ನಮ್ಮ ಮೆಟ್ರೋದಲ್ಲಿ ಅನಗತ್ಯವಾಗಿ ಹಿಂದಿ ಅಳವಡಿಕೆ ಮಾಡಲಾಗಿದೆ. ಕೆಲ ಅಧಿಕಾರಿಗಳು ಹಿಂದಿ ಬಾರದ ಕನ್ನಡದ ಗ್ರಾಹಕರನ್ನು ನಿತ್ಕೃಷ್ಟವಾಗಿ ಕಾಣುತ್ತಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಅನಗತ್ಯವಾಗಿ ಹಿಂದಿ ಹೇರಿಕೆ ಖಂಡಿಸಿ ದಾವಣಗೆರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಅವರು ಮಾತನಾಡಿ, ರಾಜ್ಯದ ಭಾಷೆ ಕನ್ನಡ, ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ನಮ್ಮ ಮೆಟ್ರೋದಲ್ಲಿ ಹಿಂದಿ ಬಳಕೆಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ವ್ಯವಸ್ಥೆಯ ಒಕ್ಕೂಟದಲ್ಲಿ ಇಲ್ಲಿ 10 ಭಾಷೆಗಳ ಭಾಷೆಗಳನ್ನು ವಾಸವಾಗಿದ್ದಲ್ಲದೆ ಪದೇ ಪದೇ ಕೇಂದ್ರ ಸರ್ಕಾರ ಹಿಂದಿಯನ್ನು ಅಧಿಕೃತವಾಗಿ ರಾಷ್ಟ್ರ ಭಾಷೆಯನ್ನಾಗಿ ಮಾಡುವ ಹುನ್ನಾರದಿಂದ ಪದೇ ಪದೇ ಕನ್ನಡ ಭಾಷೆಯ ಮೇಲೆ ಒಂದು ಒತ್ತಡವನ್ನು ಹೇರುವಂತಹ ಒಂದು ಸಂಕುಚಿತ ಮನೋಭಾವವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕನ್ನಡಿಗರು ನಾವು ಹಿಂದಿ ಭಾಷೆಯನ್ನು ಅಧಿಕೃತವಾಗಿ ಹಿಂದಿ ಭಾಷೆಯನ್ನಾಗಿ ನಾವು ಸಹಿಸಿಕೊಳ್ಳೋದಿಲ್ಲ. ಹಾಗೆಯೇ ಹಿಂದಿ ಭಾಷೆಯ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಕನ್ನಡದ ಮೇಲೆ ವಿನಾಕಾರಣ ಸುಳ್ಳು ಮೊಕದ್ದಮೆಗಳನ್ನು ಎದುರಿಸುವ ಮೂಲಕ ಇವತ್ತು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದೆ. ಇವತ್ತು ಉತ್ತರ ಭಾರತದ ಬಂದಿರತಕ್ಕಂಥ ಸಾಕಷ್ಟು ಜನ ಇವತ್ತು ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಉದ್ಯೋಗ, ನಮ್ಮ ಅನ್ನವನ್ನು ಕಿತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಹಿಂದಿ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಏರಿಕೆ ಬಿಡೋದಿಲ್ಲ. ಪ್ರತಿಭಟನೆಯಲ್ಲಿ ಬಿಆರ್ ಸಲೀಂಬಾಯಿ, ನುದ್ರತ್ ಅನ್ವರ್, ಜಬಿ ಖಾನ್, ತಾರೀಕ್ ನಕಾಶ್, ದೇವರಾಜ್, ಇಮ್ರಾನ್ ಸೇರಿ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಟೀಸರ್ ಮೂಲಕ ಬಹಳ ಹೆಸರು ಮಾಡಿದ್ದ ಆಪರೇಷನ್ ಅಲುಮೇಲಮ್ಮ ಚಿತ್ರತಂಡ ಇಂದು ಪುಷ್ಪಾಂಜಲಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಅಭಿಮಾನಿಗಳ ಮಧ್ಯೆ ಕೂತು ಚಿತ್ರ ವೀಕ್ಷಿಸಿದರು.
ಆಪರೇಷನ್ ಅಲ್ಮೇಲಮ್ಮ ಚಿತ್ರ ಈಗಾಗಲೇ 40ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ. ರಾಜ್ಯದ ಎಲ್ಲಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಇಂದು ದಾವಣಗೆರೆ ನಗರದ ಪುಷ್ಪಾಂಜಲಿ ಚಿತ್ರಮಂದಿರಕ್ಕೆ ಚಿತ್ರದ ಪ್ರಮೋಷನ್ಗಾಗಿ ಆಗಮಿಸಿದ ಚಿತ್ರತಂಡ ಅಭಿಮಾನಿಗಳ ಖುಷಿಗೆ ಕಾರಣರಾದರು. ಚಿತ್ರದ ನಾಯಕ ರಿಷಿ ಅವರು ಮಾತನಾಡಿ, ಇದು ನನ್ನ ಮೊದಲನೆಯ ಸಿನಿಮಾ. ಜನರ ಪ್ರತಿಕ್ರಿಯೆಗೆ ನಾನು ಆಭಾರಿಯಾಗಿದ್ದೇನೆ. ಹೊಸಬರ ಚಿತ್ರಗಳನ್ನು ನಮ್ಮ ಕನ್ನಡ ಜನತೆ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಹಾಗೆಯೇ ನನ್ನನ್ನು ಕೂಡ ಬೆನ್ನು ತಟ್ಟಿದ್ದಾರೆ ಎಂದು ಹೇಳಿದರು. ಯಾಕೇನಾಯ್ತು? ಪಾಪ್ಕಾರ್ನ್ ತರಲಿಲ್ವಾ? ನಮ್ಮ ಸ್ಕೂಲ್ ಹುಡುಗರು ಮಾಸ್ ಬಂಕ್ ಹೊಡೆದು ಫಿಲ್ಮ್ ನೋಡಕ್ ಬಂದಿದ್ದಾರೆ. ನಾನು ನಂಜನಗೂಡಿಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೆ. ಅದ್ರ ಮೇಲೆ ಲವ್ ಸಿಂಬಲ್ ಕೂರಿಸಿ ನಂಗೆ ಸಿಕ್ಕಿರೋ ಎಲ್ಲಾ ಲವ್ ಲೆಟರ್ಸ್ನ ಅದ್ರ ಮುಂದೆ ಇಟ್ಟು ಏರಿಯಾ ಸುತ್ತಮುತ್ತ ಇರೋ ಹುಡುಗಿರ್ನೆಲ್ಲ ಕರೆಸಿ ಅರ್ಶಿನ ಕುಂಕುಮ ಕೊಟ್ಟು ಹುಡುಗರಿಗೆಲ್ಲ ಲಿಪ್ ಕಿಸ್ ಕೊಟ್ಟು ಕಳಿಸಿ. ಮೊದಲನೇ ಚಿತ್ರ ಆಗಿದ್ರು ಕೂಡ ಹೊಸಬನ್ ಚಿತ್ರ ಅಂತ ಟ್ರೀಟ್ ಮಾಡಿದೆ. ಲಾರ್ಜ್ ನಂಬರ್ಸಲ್ಲಿ ಜನ ಬರ್ತಾ ಇದ್ದಾರೆ. ಆ್ಯಂಡ್ ನಮಗೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಇಲ್ಲೆಲ್ಲ ತುಂಬ ದೊಡ್ಡ ಓಪನಿಂಗ್ ಸಿಕ್ಕಿದೆ. ಈವನ್ ದಾವಣಗೆರೆಯಲ್ಲೂ ನಮಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಇದು ಹೊಸಬನ್ ಚಿತ್ರ ಅಂತ ಅನ್ನಿಸ್ತಾ ಇಲ್ಲ ಅಂತ ನಮಗೆ ಡಿಸ್ಟ್ರಿಬ್ಯೂಟರ್ಸು ಮತ್ತು ಥಿಯೇಟ್ರ್ ಓನರ್ಸ್ ಹೇಳ್ತಾ ಇದ್ದಾರೆ. ಅದು ತುಂಬ ಜಾಸ್ತಿ ನೆಮ್ಮದಿ ಕೊಡುವಂಥ ಒಂದು ವಿಷಯ. ಬಿಕಾಸ್ ಯಾವತ್ತೇ ಆಗಲಿ ಒಂದು ಸಿನಿಮಾ ಆದಾಗ ಹೊಸಬನ್ ಚಿತ್ರ ಅಂತ ಹೇಳಿದಾಗ ಅದು ನಿರ್ಮಾಪಕರಿಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ ಒಂದು ರಿಸ್ಕ್ ಇರುತ್ತೆ. ಇವತ್ತು ಅವ್ರ ಬಾಯಿಂದನೇ ಓಕೆ ಇದು ಚೆನ್ನಾಗಾಗಿದೆ ಎಲ್ಲ ಅಂತ ಹೇಳಿದಾಗ ಆವಾಗ ಒಂದು ಕಡೆ ನೆಮ್ಮದಿ, ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ ಫಿನಾನ್ಷಿಯಲಿ ಅನ್ನೋದು. ಆ್ಯಂಡ್ ಅವ್ರಿಗೆ ಪ್ರಾಫಿಟ್ ಆದರೆ ಅದು ನಮಗೂ ಮುಂದಿನ ಚಿತ್ರಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಜನರು ಇಷ್ಟೆಲ್ಲ ನಮಗೋಸ್ಕರ ಸಹಾಯ ಮಾಡಿ ನಮ್ಮ ಚಿತ್ರನ ನೋಡೋದಕ್ಕೆ ಈ ಥರ ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಅವ್ರಿಗೆ ನಾವು ಥ್ಯಾಂಕ್ ಮಾಡೋದು, ಅವ್ರನ್ನ ಮೀಟ್ ಮಾಡೋದ್ರಲ್ಲಿ ಯುನೋ ನಮಗಿನ್ನ ಒಳ್ಳೇದಾಗತ್ತೆ ಅಂತ ಹೇಳಿ ಇವತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ದಾವಣಗೆರೆ ನಾನು ಆ್ಯಕ್ಚುಲಿ ಅನುರೂಪ ಶೂಟಿಂಗ್ ಟೈಮ್ನಲ್ಲಿ ಒಂದೆರಡು ಸತಿ ಬಂದಿದ್ದೆ ನಾನು ಇಲ್ಲಿ. ಆ್ಯಂಡ್ ಇಲ್ಲಿ ನನಗೆ ಒಂದಿಬ್ಬರು ಸ್ನೇಹಿತರು ಕೂಡ ಇದ್ದಾರೆ, ಬಹಳ ಆಪ್ತ ಸ್ನೇಹಿತರು. ಸೊ ಹಾಗಾಗಿ ಪ್ರತಿ ಸತಿ ಬಂದಾಗಲೂ ಅವ್ರನ್ನ ವಿಸಿಟ್ ಮಾಡಿ ಹೋಗುವಂಥ ಕಾರ್ಯಗಳಿರುತ್ತೆ. ಆ್ಯಂಡ್ ಇಲ್ಲಿ ದೋಸೆ ತುಂಬ ಇಷ್ಟ ನನಗೆ. ಸೊ ಇವತ್ತು ಸುನಿ ಸರ್ ಹೇಳ್ದಂಗೆ ಬೆಂಗಳೂರಲ್ಲಿ ದಾವಣಗೆರೆ ದೋಸೆ ತಿಂತಾ ಇರ್ತೀವಿ, ದಾವಣಗೆರೆಯಲ್ಲಿ ದಾವಣಗೆರೆ ದೋಸೆ ತಿನ್ನೋದು ಇವತ್ತು ಕಾಯ್ತಾ ಇದ್ದೀನಿ. ಈಗ ಚಿತ್ರೀಕರಣದ ಅನುಭವ ಅಂದರೆ ಮೊದಲನೇ ಚಿತ್ರ ಆಗಿರೋದ್ರಿಂದ ನನಗೆ ಪ್ರತಿಯೊಂದು ದಿನವೂ ಕೂಡ ಶೂಟಿಂಗ್ ನಾವೇನು ಮಾಡ್ತೀವಿ ಪ್ರತಿಯೊಂದು ದಿನವೂ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಹೊಸಬನ್ ಚಿತ್ರ ಆಗಿರೋದ್ರಿಂದ ಏನೋ ಪ್ರತಿದಿನ ನಾವು ಶೂಟಿಂಗ್ ಸೆಟ್ಟಿಗೆ ಹೋದಾಗ ಪ್ರತಿದಿನ ಒಂದು ಎಕ್ಸ್ಪೀರಿಯನ್ಸ್ ಇದ್ದಂಗೆ ಇರುತ್ತೆ. ಸೊ ಹಾಗಾಗಿ ಎವ್ರಿ ಡೇ ವಾಸ್ ಸ್ಪೆಷಲ್. ಇನ್ಫ್ಯಾಕ್ಟ್ ಇವಾಗಲೂ ಕೂಡ ನಾವು ಪ್ರಮೋಷನ್ಸ್ಗೂ ನಾವು ಬಂದಾಗಲೂ ಒಂದು ಸಿನಿಮಾ ಮಾಡಿದಾಗ ತುಂಬ ಜಾಸ್ತಿ ಟೈಮ್ ತೊಗೊಂಡಿರುತ್ತೆ, ಸುಸ್ತಾಗಿರ್ತೀವಿ, ಎಲ್ಲ ಮಾಡಿರ್ತೀವಿ. ಬಟ್ ಪ್ರಮೋಷನ್ಸಿಗೆ ಬಂದಾಗ ಜನರನ್ನ ಮೀಟ್ ಮಾಡ್ತಿರಂಗೆ ಇಲ್ಲದೇ ಇರೋ ಒಂದು ಎನರ್ಜಿ ಬಂದ್ಬಿಡುತ್ತೆ ಆಟೋಮ್ಯಾಟಿಕಲಿ. ಸೊ ಹಾಗಾಗಿ ಅದು ಆ ಎನರ್ಜಿ ಇನ್ನೂ ಹಾಗೆ ಇದೆ. ಆ್ಯಂಡ್ ಈವನ್ ಪ್ರಮೋಷನ್ಸ್ ಈ ಸ್ಟೇಜ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಕೆಲ ಹೊತ್ತು ಅಭಿಮಾನಿಗಳ ಮಧ್ಯೆ ಕೂತು ಚಿತ್ರ ವೀಕ್ಷಿಸಿದ ನಟ ರಿಷಿ ಮತ್ತು ನಿರ್ದೇಶಕ ಸಿಂಪಲ್ ಸುನಿ ಅವರು ಜನರ ಪ್ರತಿಕ್ರಿಯೆ ನೋಡಿ ಖುಷಿಯಾದರು. ತುಂಬ ಚೆನ್ನಾಗಿತ್ತು, ಸಾಂಗ್ಸ್ ಎಲ್ಲ ಚೆನ್ನಾಗಿದ್ದಾವೆ, ಥ್ರಿಲ್ ಇದೆ, ಡಿಫ್ರೆಂಟ್ ಸ್ಟೋರಿ ಎಲ್ಲ ಫಿಲಮ್ಗೂ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿದೆ. ದಾವಣಗೆರೆ ಅವರು ಆ್ಯಕ್ಟ್ ಮಾಡಿದ್ದಾರೆ, ಇವತ್ತು ಹೀರೋನು ಬಂದಿದ್ದಾರೆ, ಅವ್ರು ನಮ್ಮ ಜೊತೆಗೆ ಫಿಲಮ್ ನೋಡಿದ್ರು, ತುಂಬ ಚೆನ್ನಾಗಿದೆ. ದಾವಣಗೆರೆ ಅವರು ಆ್ಯಕ್ಟ್ ಮಾಡಿದ್ದಾರೆ, ಮೂವಿ ತುಂಬ ಚೆನ್ನಾಗಿದೆ, ಥ್ರಿಲ್ ಇದೆ ಮೂವಿ. ಎಲ್ಲರೂ ಚಿತ್ರತಂಡ ಆಗಮನದ ಹಿನ್ನೆಲೆಯಲ್ಲಿ ಚಿತ್ರಮಂದಿರದಲ್ಲಿ ಪಟಾಕಿ ಸಿಡಿಸಿ ತಮ್ಮ ಅಭಿಮಾನವನ್ನು ಅಭಿಮಾನಿಗಳು ತೋರಿದರು. ಆಪರೇಷನ್ ಅಲ್ಮೇಲಮ್ಮ ಚಿತ್ರತಂಡದ ನಿರ್ಮಾಪಕರು, ನಿರ್ದೇಶಕ ಸಿಂಪಲ್ ಸುನಿ, ನಾಯಕ ನಟ ರಿಷಿ, ಅಮರೇಶ್, ಸೂರ್ಯವಂಶಿ, ಶೀಲಂ ಸೇರಿದಂತೆ ಇತರರು ಹಾಜರಿದ್ದರು. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ 89 ಜನ ಗುತ್ತಿಗೆ ಪೌರ ಕಾರ್ಮಿಕರಿಗೆ 6 ತಿಂಗಳ ಕೆಲಸ ಮಾಡಿರುವ ಸಂಬಳ ನೀಡುವ ಜೊತೆಯಲ್ಲಿ ಹಾಗೂ ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರು ವಿಶೇಷ ಪೂಜೆ ಸಲ್ಲಿಸಿದರು. ಸುಮಾರು ತಿಂಗಳುಗಳಿಂದ 89 ಜನ ಗುತ್ತಿಗೆ ಪೌರ ಕಾರ್ಮಿಕರು ಪ್ಯಾಕೇಜ್ ನಂಬರ್ 2, 3 ಮತ್ತು 4ರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಈ 6 ತಿಂಗಳುಗಳಿಂದ ಕೆಲಸ ಮಾಡಿದ ಸಂಬಳವನ್ನು ನೀಡಿರುವುದಿಲ್ಲ. ಇವರುಗಳ ಜೀವನ ಬಹಳ ಕಷ್ಟದಲ್ಲಿರುವುದರಿಂದ ಇವರ ಜೀವನೋಪಾಯಕ್ಕೆ 6 ತಿಂಗಳ ಸಂಬಳ ಕೊಡಿಸುವುದರ ಜೊತೆಯಲ್ಲಿ ಇವರನ್ನು ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಪೌರಾಡಳಿತ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಇವರಿಗೆ ಸಲ್ಲಿಸಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರಿಗೂ ಪೌರ ಕಾರ್ಮಿಕರ ಜೀವನೋಪಾಯಕ್ಕಾಗಿ ಕೆಲಸ ಕೊಡುವುದರ ಜೊತೆಯಲ್ಲಿ 6 ತಿಂಗಳ ವೇತನ ಕೊಡಿಸಲು ನಗರ ದೇವತೆ ದುರ್ಗಾಂಬಿಕಾ ದೇವಿಯ ಆಶೀರ್ವಾದದಿಂದ ನೆರವೇರಲಿ ಎಂದು ಎಲ್ಲ ಗುತ್ತಿಗೆ ಪೌರ ಕಾರ್ಮಿಕರು ಈ ಶ್ರಾವಣ ಶುಕ್ರವಾರದಂದು ದೇವಿ ಸನ್ನಿಧಿಯಲ್ಲಿ 101 ತೆಂಗಿನಕಾಯಿ ಒಡೆಯುವುದರ ಮೂಲಕ ದೇವಿಗೆ ಅಭಿಷೇಕ ಮಾಡಿಸಿ ಬೇಡಿಕೊಳ್ಳಲಾಯಿತು. ನಗರದ ಬಾಪೂಜಿ ದಂತ ವೈದ್ಯಕೀಯ ಕಾಲೇಜಿನ ಮುಂಭಾಗದ ರಸ್ತೆಯಲ್ಲಿ ವಿಜ್ಞಾನಕ್ಕಾಗಿ ಭಾರತ ನಡಿಗೆಯನ್ನು ಬೆಂಬಲಿಸಿ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಿಂದ ಸಹಿ ಸಂಗ್ರಹಣಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು.
ಇದೇ ವರ್ಷದ ಏಪ್ರಿಲ್ 22ರಂದು ಪ್ರಪಂಚದ 600 ಪ್ರಮುಖ ನಗರಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನ ವಿಜ್ಞಾನಿಗಳು ಮತ್ತು ವಿಜ್ಞಾನಾಸಕ್ತರು ವಿಜ್ಞಾನಕ್ಕೆ ಹೆಚ್ಚು ಧನ ಸಹಾಯ ಕೊಡಬೇಕು ಮತ್ತು ಸರ್ಕಾರದ ನೀತಿಗಳು ವೈಜ್ಞಾನಿಕ ಪುರಾವೆಗಳನ್ನು ಆಧರಿಸಿರಬೇಕು ಎಂದು ಒತ್ತಾಯಿಸಿ ಕೈಗೊಂಡಿರುವ ವಿಜ್ಞಾನದ ನಡಿಗೆಯು ಅತ್ಯಂತ ಅರ್ಥಪೂರ್ಣವಾಗಿದೆ. ಈ ಅಭಿಯಾನದ ಬಹುತೇಕ ಅಂಶಗಳು ನಮ್ಮ ದೇಶಕ್ಕೂ ಅನ್ವಯವಾಗುತ್ತವೆ. ಹಾಗಾಗಿ ವಿಜ್ಞಾನಿಗಳು ಕರೆ ನೀಡಿರುವ ವಿಜ್ಞಾನಕ್ಕಾಗಿ ಭಾರತ ನಡಿಗೆಯನ್ನು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯು ಸಂಪೂರ್ಣವಾಗಿ ಬೆಂಬಲಿಸಿ ಆಗಸ್ಟ್ 9ರಂದು ದೇಶಾದ್ಯಂತ ಎಲ್ಲ ಪ್ರಮುಖ ನಗರಗಳಲ್ಲಿ ನಡಿಗೆಯನ್ನು ಆಯೋಜಿಸಲಾಗಿತ್ತು. ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ಡಾಕ್ಟರ್ ವಸುಧೇಂದ್ರ ಅವರು ಮಾತನಾಡಿ, ನಮ್ಮ ಸಂವಿಧಾನದ 51A ವಿಧಿಗನುಗುಣವಾಗಿ ಅವೈಜ್ಞಾನಿಕ ಪ್ರಚಾರವನ್ನು ನಿಲ್ಲಿಸಿ ವೈಜ್ಞಾನಿಕ ಮನೋಭಾವವನ್ನು, ಮಾನವ ಮೌಲ್ಯಗಳನ್ನು ಪ್ರಶ್ನಿಸುವ ಮನೋಭಾವವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಪ್ರಪಂಚಾದ್ಯಂತ ಏಪ್ರಿಲ್ 22ನೇ ತಾರೀಕು ನಮ್ಮ ಸಮಾಜದಲ್ಲಿ ಸರ್ಕಾರಗಳಿಂದ ಒಂದು ವೈಜ್ಞಾನಿಕ ಆಧಾರಿತ ನೀತಿಗಳನ್ನ ತರಬೇಕು, ವಿಜ್ಞಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು, ವೈಜ್ಞಾನಿಕ ರಿಸರ್ಚ್ಗೆ ಸಾಕಷ್ಟು ಬಂಡವಾಳವನ್ನು ಕೊಡಬೇಕು ಬಜೆಟ್ನಲ್ಲಿ. ಈ ಒಂದು ಡಿಮ್ಯಾಂಡ್ಗಳನ್ನ ಇಟ್ಕೊಂಡ್ಬಿಟ್ಟು ಒಂದು ಚಳವಳಿಯನ್ನು ನಡೆಸಿದ್ದಾರೆ. ಭಾರತದಲ್ಲಿ ಕೂಡ ಇವತ್ತಿನ ದಿನಗಳಲ್ಲಿ ಒಂದು ಅನ್ಸೈಂಟಿಫಿಕ್ ಬಿಲೀಫ್ಸ್ ಅವೈಜ್ಞಾನಿಕ ಚಿಂತನೆಗಳನ್ನ ಹರಿಬಿಡಲಾಗ್ತಿದೆ. ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಹೇಳಬೇಕು ಅಂತಂದರೆ ಸಾಕಷ್ಟು ಅಂತಹ ಅವೈಜ್ಞಾನಿಕ ಚಿಂತನೆಗಳನ್ನ ಹರಡ್ತಾ ಇದೆ. ನಮ್ಮ ಸಂವಿಧಾನದಲ್ಲಿ 51ನೇ ಕಲಂನಲ್ಲಿ ಈ ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕಾಗಿರ್ತಕ್ಕಂತಹ ಒಂದು ಉದ್ದೇಶ ಇದೆ. ಅದು ಕೂಡ ಕಾರ್ಯಕ್ರಮದಲ್ಲಿ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಸಂಘಟನಾಕಾರರಾದ ಸಂತೋಷ್, ಯತೀಂದ್ರ, ಶಶಿಕುಮಾರ್, ಉದಯ್, ನಾಗಜ್ಯೋತಿ ಮತ್ತಿತರರು ಪಾಲ್ಗೊಂಡಿದ್ದರು. ಕೃಷಿ ಮಾರುಕಟ್ಟೆ ದಾವಣಗೆರೆಯ ಮೆಕ್ಕೆಜೋಳದ ಇಂದಿನ ದರ ಹೀಗಿದೆ: 1750 ರೂಪಾಯಿಗಳು. ಶನಿವಾರಪೇಟೆಯ ಬೆಂಗಳೂರಿನ ಇಂದಿನ ದರ ಹೀಗಿದೆ: ಶುದ್ಧ ಅಪರಂಜಿ ಚಿನ್ನ 10 ಗ್ರಾಮಿಗೆ 29,120 ರೂಪಾಯಿಗಳು. 22 ಕ್ಯಾರೆಟ್ ಆಭರಣ ಚಿನ್ನ 10 ಗ್ರಾಮಿಗೆ 27,240 ರೂಪಾಯಿಗಳು. ಬೆಳ್ಳಿ 1 ಕೆಜಿಗೆ 40,000. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸಗಳನ್ನು ಮಾಧ್ಯಮ ಮೂಲಕ ನಡೆಯಬೇಕಿದೆ. ರಾಜ್ಯ ಮತ್ತು ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆಯ ಜಾಗೃತಿ ಕಾರ್ಯಕ್ರಮ. ಡೆಂಗ್ಯೂ ಲಸಿಕಾ ಕಾರ್ಯಕ್ರಮ. ಹಿಂದಿ ಹೇರಿಕೆ ತಡೆಯಲು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ. ಆಪರೇಷನ್ ಅಲ್ಮೇಲಮ್ಮ ಚಿತ್ರತಂಡ ಇಂದು ನಗರಕ್ಕೆ. ಪೌರ ಕಾರ್ಮಿಕರಿಂದ ವಿನೂತನ ಪ್ರತಿಭಟನೆ. ವಿಜ್ಞಾನಕ್ಕಾಗಿ ಭಾರತ ನಡಿಗೆ ಸಹಿ ಸಂಗ್ರಹ ಅಭಿಯಾನ. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ. ನಿಮ್ಮಿಷ್ಟದ ಸಾಂಗ್ನ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ.